Good morning internet, welcome to my YouTube channel Northwest. Good morning to all. ಇದು ನನ್ನ ಮೊದಲನೆಯ ಕನ್ನಡ ವ್ಲಾಗ್. ಇವತ್ತು ನಾವು ಕಬಿನಿ ಕಡೆ ಹೋಗ್ತಾ ಇದ್ದೀವಿ, ಬೆಂಗಳೂರಿಂದ ಕಬಿನಿಗೆ. ಅಲಾಂಗ್ ದ ವೇ ಏನಾಗ್ಬಿಡ್ತು ಅಂದರೆ, ಬೆಂಗಳೂರು ಟು ಕಬಿನಿಗೆ ಏನು ಹೋಗ್ತಾ ಇದ್ದೀವಲ್ಲ, ಆ ವಿಡಿಯೋಸ್ ಬೈ ಮಿಸ್ಟೇಕ್ GoPro ಇಂದ ಡಿಲೀಟ್ ಆಗಿಬಿಟ್ಟಿದೆ. ಬಿಗಿನರ್ಸ್ ಮಿಸ್ಟೇಕ್, ಏನು ಮಾಡೋಕ್ಕಾಗಲ್ಲ. ಅಪಾರ್ಟ್ ಫ್ರಮ್ ದ್ಯಾಟ್, ನಾವಿವಾಗ ಕನಕಪುರ ದಾಟಿದ್ದೀವಿ. ಸೊ ಪ್ಲ್ಯಾನ್ ಏನಂದರೆ, ಸುಮ್ಮನೆ ಒನ್ ಡೇ ಟ್ರಿಪ್ ಥರ ಕಬಿನಿಗೆ ಹೋಗ್ಬಿಟ್ಟು ಕಬಿನಿ ಸುತ್ತಮುತ್ತ ನೋಡಿಕೊಂಡು ಹಂಗೆ ವಾಪಸ್ ಆಗೋಣ ಸಂಜೆ ಅಷ್ಟರಲ್ಲಿ ಬೆಂಗಳೂರಿಗೆ ಅಂತ. ಬೆಳಗ್ಗೆ 6:30 ಆಗಿದೆ. ನೋಡಿ ಫಾಗ್ ಯಾವ ರೇಂಜಿಗಿದೆ ಅಂತ. ಫುಲ್ಲು ಫಾಗು, ಏನು ಕಾಣ್ತಾ ಇಲ್ಲ. ಒಂದು ಆನೆಗೀನೆ ಅಡ್ಡ ಬಂದ್ಬಿಟ್ರೆ ಇವಾಗ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಎಲಿಫೆಂಟ್ ಪಾಸಿಂಗ್ ಏರಿಯಾನೇ ಅಂತ ಅನಿಸುತ್ತೆ, ಯಾಕಂದರೆ ಅಲ್ಲೆಲ್ಲ ಬೋಟ್ಸ್ ಹಾಕಿದ್ದಾರೆ. ದಂಬರ ಬೊಡ್ಡಿ ಅಂತ ಏನೋ ಸಮ್ ಪ್ಲೇಸ್. ಹುಳ ಹೊಡಿತಿದ್ದಾವೆ ಗುರು. ಮಾರ್ನಿಂಗ್ ಇದೊಂದು ಪ್ರಾಬ್ಲಮ್ಮು. ಮಾರ್ನಿಂಗ್ ನೀವು ಬೈಕ್ ಓಡಿಸಿದ್ರೆ ಹುಳ ಎದ್ದು ಬಂದುಬಿಡ್ತವೆ ಬೆಳಕಿಗೆ. ಸೊ ಅದೇನಾಗುತ್ತೆ, ನಿಮ್ಮ ವೈಸರಿಗೆ ಡೈರೆಕ್ಟಾಗಿ ಕುತ್ಕೊಂಡ್ಬಿಡ್ತವೆ. ಏನು ಮಾಡೋಂಗಿಲ್ಲ. ರೈಡ್ ಲುಕ್ಸ್ ಬ್ಯೂಟಿಫುಲ್ ಸೋ ಫಾರ್. ನೋಡೋಣ, ಸಿಗೋಣ ಮುಂದೆ. ಟೇಕ್ ಓವರ್ ದೇರ್ ಮ್ಯಾನ್. ಯಾವ ರೇಂಜಿಗಿದೆ ಫಾಗ್ ಅಂದರೆ, ಅಲ್ಲೊಂದು ಬೆಟ್ಟ ಇದೆ, ಕಾಣ್ತಾ ಇದೆಯಲ್ಲೋ ಗೊತ್ತಾಗ್ತಾ ಇಲ್ಲ GoProಲ್ಲಿ. ತುಂಬ ಚೆನ್ನಾಗಿದೆ. ತುಂಬ ದಿನ ಆಯ್ತು ಈ ಥರ ರೈಡ್ ಬಂದು. ಸನ್ರೈಸ್ಗೆ ಕಬಿನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆಲ್ರೆಡಿ ಟೈಮ್ ಆಗೋಗಿದೆ 6:40. ಮೇ ಬಿ ಇನ್ನೊಂದು 30 ಮಿನಿಟ್ಸಲ್ಲಿ ಸನ್ರೈಸ್ ಆಗಿಬಿಡುತ್ತೆ. ಪ್ರಾಬ್ಲಮ್ ಏನಂದರೆ, ಯಾರು ಸಿಟಿಲಿರ್ತಾರೆ ಅವರಿಗೆ ಅಷ್ಟು ಈಸಿಯಾಗಿ ಸಿಟಿ ಬಿಟ್ಟು ಹಳ್ಳಿಗೆ ಬರೋದು ಕಷ್ಟ. ಹಳ್ಳಿಲಿ ಇರೋರು ಅಷ್ಟು ಚೆನ್ನಾಗಿರೋ ಅಟ್ಮಾಸ್ಫಿಯರ್ನ ಬಿಟ್ಟು ಸಿಟಿಗೆ ಹೋಗೋದು ಕಷ್ಟ. ಅಡ್ಜಸ್ಟ್ಮೆಂಟ್ ಆಗೋದು ಭಾಳ ಪ್ರಾಬ್ಲಮ್. ಹಳ್ಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತವೆ ಹೋಗೋರು. ಹಳ್ಳೀಲಿ ಏನಂದರೆ, ನಮ್ಮ ಕೆಲಸ ನಾವು ಮಾಡಿಕೊಂಡು ಆರಾಮಾಗಿ ಏನೋ ಒಂಥರ ಕಾನ್ಫಿಡೆನ್ಸ್. ನಿಮ್ಮ ಊರಲ್ಲಿ ನೀವಿದ್ದರೆ ನೇಟಿವ್ ಫೀಲಿಂಗ್ ಬಂದ್ಬಿಡುತ್ತೆ. ಯೂಶ್ವಲಿ ನಾನು ಮನೆಗೆ ಹೋದಾಗ, ಈವನ್ ವರ್ಕು ಅಷ್ಟೇ, ಸ್ವಲ್ಪ ಲೇಸಿಯಾಗಿ ಮಾಡ್ತಾಯಿರ್ತೀನಿ. ಅದೇ ಬೆಂಗಳೂರಿಗೆ ಬಂದೆ ಅಂದರೆ ಫುಲ್ ಏನೋ ಒಂಥರ ಕಾಂಪಿಟೇಟಿವ್ನೆಸ್ಸಲ್ಲಿ ಕಾಟಪ್ ಥರ ಫೀಲ್ ಆಗಿಬಿಡುತ್ತೆ. ಸುಮ್ಮನೆ ಓಡ್ತಾ ಇರುತ್ತೆ ಗುರು. ಬೆಂಗಳೂರಲ್ಲಿದ್ದರೆ ನಂಬರ್ ಆಫ್ ಇಯರ್ಸ್ ಹೋಗೋದೇ ಗೊತ್ತಾಗಲ್ಲ. ಅದು ಹೆಂಗೋ ಏನೋ ಗೊತ್ತಿಲ್ಲ. ಬೆಂಗಳೂರಲ್ಲಿರೋರು ಅದಕ್ಕೆ ಅನಿಸುತ್ತೆ, ಅದರ್ ದ್ಯಾನ್ ದೇರ್ ಓನ್ ಲೈಫ್, ದೇ ಡೋಂಟ್ ಹ್ಯಾವ್ ಎನಿ ಟೈಮ್ ಟು ಡೂ ಎನಿಥಿಂಗ್ ಅಟ್ ಆಲ್. ಕೆಲವರಂತೂ NGO ಅದು ಇದು ಮಾಡ್ಕೊತಾರೆ. ಅವ್ರ ಲೈಫ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬರೀ ಅವರಾದರೂ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ತಾರೆ, ಅಟ್ಲೀಸ್ಟ್ NGO ಮಾಡ್ಕೊಂಡಿರೋರು. ಬಟ್ ನಮ್ಮ ಥರ ಇರ್ತಾರಲ್ಲ, ಅವರು ಏನಿಲ್ಲ, ವರ್ಕು ಆಫೀಸು ಮನೆ ಆಫೀಸು ಮನೆ ಅಷ್ಟೇ, ಬೇರೆ ಏನೂ ಇಲ್ಲ. ಸಮ್ಟೈಮ್ಸ್ ಈ ಥರ ಹೊರಗೆ ಬರ್ತೀವಿ. ಬಿಟ್ಟರೆ ಐ ಥಿಂಕ್ ಇಟ್ಸ್ ಎ ಪೆಟ್ರೋಲ್ ಪಿಟ್ ಸ್ಟಾಪ್. ಇವರಿಗೆ ಇನ್ನೂ ಬೆಳಕಾಗಿಲ್ಲ ಗುರು, ಪೆಟ್ರೋಲ್ ಬಂಕ್ ಅವ್ರಿಗೆ. ಇಟ್ಸ್ ಬೆಟರ್ ಸಮ್ವೇರ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು. ನನ್ನ ವಾಯ್ಸ್ ನನಗೆ ಹೆಂಗೆ ಕೇಳುತ್ತೆ ಅನ್ನೋ ಕುತೂಹಲ ಇದೆ ಮೈಕಲ್ಲಿ. ಅಯ್ಯೋ, ಕೇಳಬೇಕು ಹೋಗಿ ರೆಕಾರ್ಡಿಂಗ್ಸ್ನ. ಮಳವಳ್ಳಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್.
ಮೈಸೂರಿಂದ ಎಲ್ಲ ಪ್ಲೇಸು ಹತ್ರನೇ. ಊಟಿ 150, ಮಡಿಕೇರಿ 135, ಸತ್ಯಮಂಗಲ ಫಾರೆಸ್ಟ್ ಸೀದಾ ಹೋದರೆ, ಬಿಳಿಗಿರಿ ರಂಗನಬೆಟ್ಟ, VR ಹಿಲ್ಸ್. ದೇವನ ಕೋಟೆಗೆ ಸುಸ್ವಾಗತ. ಇವತ್ತು ಗೊತ್ತಾಯ್ತು ಗುರು HD ಕೋಟೆ ಅಂದರೆ ಏನು ಅಂತ. ಹೆಗ್ಗಡ ದೇವನ ಕೋಟೆ. ಜಸ್ಟ್ ನಮ್ಮ KSRTC ಮಹಾನುಭಾವರು ಒಂದು ನಾಯಿನ ಮರ್ಡರ್ ಮಾಡಿದರು. ಅಲ್ಲ, ಅವ್ರಿಗೆ ಸ್ಪೀಡ್ ಲಿಮಿಟ್ ಇರುತ್ತಲ್ಲೇನೋ, ಇರಲ್ವಾ? ಅದು ಹೆಂಗೆ ಭಟ್ ಅಂತ ಹೊಡೆದೋಯ್ತು ಗುರು ಹಂಗೆ. ಅದ್ರ ಮೇಲ ಫ್ರಂಟ್ ವೀಲ್ ಅಂದ್ರೆ ಮುಂದೆ ನೋಡ್ಕೊಂಡೇನು ಗುರು ಅವನು, ನೋಡಿ ಹೊಡೆದವನೇ. ಸಾರಿ ಮೈ ಫ್ರೆಂಡ್. ನೋಡಕ್ ಹೋಗ್ತಾರಲ್ಲ, ಎಲ್ಲಿ ಹೋಗ್ತಾರೆ? ಇದನ್ನ ಡ್ಯಾಮ್ ನೋಡ್ತಾರಾ? ಅಷ್ಟೇನಾ? ಓಕೆ ಓಕೆ, ಬ್ಯಾಕ್ ವಾಟ್ರ್ ಅದು. ಓಕೆ, ಇದು ಡ್ಯಾಮು, ಅದು ಬ್ಯಾಕ್ ವಾಟ್ರ್. ಓಕೆ. ಕಬ್ಬಿನಿ ಎಂಟ್ರ್ ಆಗ್ದ ತಕ್ಷಣ 2 ರೂಟ್ ಇದೆ. ಒಂದು ಸೀದಾ ಹೋಗುತ್ತೆ ರೋಡು, ಇನ್ನೊಂದು ರೈಟ್ ಸೈಡ್. ಸೀದಾ ಹೋದರೆ ಕಬಿನಿ ಡ್ಯಾಮು, ಹಿಂಗೆ ಬಂದರೆ ಕಬಿನಿ ಬ್ಯಾಕ್ ವಾಟ್ರ್. ನನ್ನ ಫ್ರೆಂಡ್ ಏನೋ ಹೇಳ್ತವನೆ, ಡ್ಯಾಮಿಗೇನೋ ಬಿಡಲ್ಲ, ದೂರದಿಂದ ನೋಡ್ಕೊಂಡು ವಾಪಸ್ ಹೋಗ್ಬೇಕು ಅಂತ. ಅಟ್ಲೀಸ್ಟ್ ಬ್ಯಾಕ್ ವಾಟ್ರ್ ಆದರೂ ನೋಡೋಣ. ಮಳೆನಾ ಮಿಸ್ಟ? ಇದು ಮಳೆನಾ ಮಿಸ್ಟ? ಲೋ, ಮಳೆ ಬರಲ್ಲ ಅಂದೇಲೋ. ವೆದರ್ ರಿಪೋರ್ಟ್ ನೋಡಿ ಮಳೆ ಬರಲ್ಲ, 20% ಚಾನ್ಸ್ ಇದೆ ರೈನ್ ಅಂತೇಳಿ ರೈನ್ ಕವರ್ಸ್ನೆಲ್ಲ ಬಿಟ್ಟು ಬಂದು ಇಲ್ಲಿ ನೋಡಿದ್ರೆ ಮಳೆ ಬರ್ತಾ ಇದೆ. ಓ ಮೈ ಗಾಡ್, ವಾವ್ ಗುರು. ಗೊತ್ತಿಲ್ಲ ಗುರು, ಗೋಪ್ರದಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ ಇಲ್ಲೋ, ನೋಡಕ್ ಮಾತ್ರ ಮಸ್ತಿದೆ. ವಾವ್, ho ho ho, woohoo! Oh my goodness, ho ho ho! Look at this. ಏನ್ ಗುರು ಅದು, ಅಯ್ಯೋ ಅಪ್ಪ.
ಕಬಿನಿ ಇಷ್ಟೇ ನೋಡ್ರಪ್ಪ, ಮುಗೀತು ಕಬಿನಿ ಕೆಲಸ. ವಾಟರ್ ವಾಟರ್ ವಾಟರ್.